ನೋಡಿ, ಎತ್ತ ತಾಯಿ ತಂದೆಯರ ಸೇವೆಯನ್ನ ಮಾಡದ ಹೊರತು ಯಾವ ದೇವಸ್ಥಾನಕ್ಕೆ ಹೋಗಿ ನಾವು ಬಿದ್ದು ಬೇಡಿದ್ರು ಕೂಡ ನಮಗೆ ಪೂಜೆಯ ಫಲ ಪ್ರಾಪ್ತವಾಗೋದಿಲ್ಲ. ಮೊದಲು ತಾಯಿ ತಂದೆಯರ ಸೇವೆ, ಆಮೇಲೆ ಅಲ್ಲಿ ಹೋಗಿ ಭಗವಂತನ ಸೇವೆ. ಅಪ್ಪ, ನಮ್ಮವ್ವ ನಮ್ಮ ಅಪ್ಪನ ಸೇವೆ ಮಾಡು, ಪುಣ್ಯ ಕೊಟ್ಟಿಯಲ್ಲ ನನ್ನಪ್ಪ ಅಂತೇಳಿ ಬಂದು ಆ ಭಗವಂತನಲ್ಲಿ ಬೇಡ್ಕೊಳ್ಬಹುದೇ ವಿನಃ ನಾ ಬರೀ ದೇವಸ್ಥಾನ ತಿರ್ಕ ನಿಂತ್ಕೊಂಡು ಇಲ್ಲಿ ಅಪ್ಪ ಅವನ್ಗೆ ಇಟ್ಟಿದ್ದೇನೆ, ಸರಿಯಾಗಿ ಯಾರೋ ಅತ್ತೆ ಮಾವದರ ಪೂಜೆ ಸರಿಯಾಗಿ ಅವ್ರಿಗೆ ಊಟ ಕೊಡ್ದೇನೆ, ಮನೇಲಿ ಗಂಡ ಮಕ್ಕಳು ಸರಿಯಾಗಿ ನೋಡ್ದೇನೆ, ಅಥವಾ ಗಂಡ ಹೆಂಡತಿ ಮಕ್ಕಳನ್ನ ಸರಿಯಾಗಿ ನೋಡ್ದೇನೆ, ಬರೀ ದೇವಸ್ಥಾನಕ್ಕೆ ನೋಡಾಡಿದ್ರೆ ಏನ್ ಪ್ರಯೋಜನ ಬಂತು? ನೋಡಿ, ಅವತ್ತಿನ ಕಾಲದಲ್ಲೆಲ್ಲ 5 ಗಂಟೆ ಬೆಳಗಿನ ಜಾವ ಎದ್ದು ಕೈಕಾಲು ಮುಖ ತೊಳೆದು ಮನೆ ಮುಂದ್ಗಡೆ ಸಗಣಿ ನೀರು ಹಾಕಿ ಕಸ ಗುಡಿಸಿ ಎಮ್ಮೆಗೆ ತೊಳೆದು ಎಮ್ಮೆ ಈಚೆ ಕಟ್ಟಾಕಿ ಗಂಜಲಂತ ಈಚೆ ಕಟ್ಟಾಕಿ ಕೊಟ್ಟಿಗೆಲಂತ ತೊಳೆದು ಆಮೇಲೆ ಕೈಕಾಲು ಮುಖನ ಮತ್ತೆ ತೊಳೆದು ಕಾಸಾಗಲ ಕುಂಕುಮ ಕೆನಗರಿಶಿನ ಇಟ್ಕೊಂಡು ದೇವ್ರ ಫೋಟೋಕ್ಕೊಂದು ಗಂಧದ ಕಡ್ಡಿ ಮನೆ ಬಾಗಿಲಿಗೊಂದು ಗಂಧದ ಕಡ್ಡಿ ಹಸ್ಬಿಟ್ಟು ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ತಿದ್ರು. ಅಪ್ಪ, ನನ್ನಪ್ಪ ಇವತ್ತು ನನ್ನ ಸಂಸಾರ ಸುಖವಾಗಿರ್ಲಿ ಕಣಪ್ಪ, ನಾಡಿನ ಜನಕ್ಕೆಲ್ಲ ಒಳ್ಳೇದಾಗ್ಲಿ ಕಣಪ್ಪ ಅಂತೇಳಿ ಆ ತಾಯಿ ಕೈ ಮುಗಿದ್ಬಿಟ್ರೆ ಸಾಕ್ಷಾತ್ ಮುತ್ತೈದೆ ಮಹಾಲಕ್ಷ್ಮಿ ನೋಡ್ದಂಗ ಆಯ್ತಿತ್ತು ಅವತ್ತಿನ ಕಾಲದಲ್ಲಿ. ಅವಳೇನಾರ ಹೊರಗಡೆ ಸಿಕ್ತಾಗ ಯಾರು ಅಡ್ಲಾಗ ಹೋದ್ರೆ ಬೆಳಗಿನ ಜಾವದಲ್ಲಿ ಅವಳ ಮುಖ ನೋಡ್ಕೊಂಡು ಹೋದ್ರೆ ಹೋಗೋ ಕೆಲಸವೆಲ್ಲ ಆಗುದು ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ